ನೀನು ಪ್ರತಿದಿನ ನಿನ್ನ ಪೂರ್ವಜರನ್ನು ನೆನೆದು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಪ್ರತಿದಿನ ನೀನು ಆಹಾರ ಸೇವಿಸುವ ಮುನ್ನ ಅವರನ್ನು ನೆನೆದು ಧನ್ಯವಾದಗಳನ್ನು ಅರ್ಪಿಸು. ಹೀಗೆ ಮಾಡುವುದರಿಂದ ಆ ಪಿತೃ ಆತ್ಮಗಳು ಪ್ರೀತಿಯನ್ನು ಹೊಂದುತ್ತವೆ ಮತ್ತು ನೀನು ಅರ್ಪಿಸಿದ್ದನ್ನು ಸಂತೋಷದಿಂದ ಸ್ವೀಕಾರ ಮಾಡುತ್ತಾರೆ. ಪ್ರತಿ ಅಮಾವಾಸ್ಯ ದಿನದಂದು ಹಸುಗಳಿಗೆ ತಿನ್ನಲು ಕೊಡು. ಆ ದಿನ ಪೂರ್ವಜರ ಹೆಸರಿನಲ್ಲಿ ಊಟವನ್ನು ತಯಾರಿಸು ಮತ್ತು ಅದನ್ನು ನನಗೆ ಅರ್ಪಿಸು. ಇದರಿಂದ ಅವರೆಲ್ಲರ ಆಶೀರ್ವಾದಗಳ ಮಳೆಯೇ ನಿನ್ನ ಪರಿವಾರದವರ ಮೇಲಾಗುವುದು ಮತ್ತು ಎಲ್ಲರಿಗೂ ಅವರವರ ಜೀವನದಲ್ಲಿ ಮುನ್ನಡೆಯಲು ಸಹಾಯವಾಗುವುದು. ನಿನ್ನೆ ದಿನ ನೀನು ಕೆಲಸ ಮಾಡುವ ಜಾಗದಲ್ಲಿ ನಿನ್ನ ವರ್ತನೆ ತುಂಬ ಕೆಟ್ಟದಾಗಿತ್ತು. ನಿನ್ನ ಸುತ್ತಮುತ್ತಲಿನ ಜನರ ಜೊತೆ ಅಷ್ಟು ಒರಟಾಗಿ ನಡೆದುಕೊಳ್ಳುವುದು ಒಳ್ಳೆಯದಲ್ಲ. ಬೇರೆಯವರು ನಿನ್ನೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂದು ನೀನು ಬಯಸುವೆಯೋ ಅದೇ ತರಹ ನೀನು ಬೇರೆಯವರೊಂದಿಗೆ ನಡೆದುಕೋ. ನಿನ್ನ ಹುಟ್ಟು ಹಬ್ಬದಂದು ಒಂದು ಅನಾಥಾಶ್ರಮಕ್ಕೆ ಇಲ್ಲವೇ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿಯ ಜನರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆ. ಇಂದು ನಿನಗೆ ಸಂತೋಷದ ದಿನವಾಗಲಿ. ನಿನಗೆ ನನ್ನ ಬಹಳವಾದ ಪ್ರೀತಿ ಮತ್ತು ಆಶೀರ್ವಾದಗಳು ಸದಾ ಇರುತ್ತದೆ.